ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾಯಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು, ಇಲ್ಲಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಭಾರತದಲ್ಲಿ ಹಣದ ಪೂರೈಕೆಗೆ ಸಂಬಂಧಪಟ್ಟಂತೆ ಭಾರತ ರಿಸರ್ವ್ ಬ್ಯಾಂಕಿನ ದೃಷ್ಟಿಕೋನ RBI ಅಪ್ರೋಚಸ್ ಟು ಮನಿ ಸಪ್ಲೈ ಇನ್ ಇಂಡಿಯಾ ಎಂಬ ವಿಚಾರವನ್ನು ಕುರಿತು ಮಾತಾಡೋಣ. ಮೊದಲಿಗೆ RBI ಅಪ್ರೋಚಸ್ ಟು ಮನಿ ಸಪ್ಲೈ ಇನ್ ಇಂಡಿಯಾ. ವಾಟ್ ಇಸ್ ದ ಮೆಷರ್ಸ್ ಆಫ್ ಮನಿ ಸಪ್ಲೈ? ಹಣವನ್ನು ಅಳತೆ ಮಾಡುವಂತಹ ಹಣದ ಪೂರೈಕೆಯನ್ನು ಅಳತೆ ಮಾಡುವಂತಹ ವಿಧಾನ ಯಾವುದು? ವಾಟ್ ಇಸ್ ದ ಮೆಷರ್ ಆಫ್ ಮನಿ ಸಪ್ಲೈ ಇನ್ ಇಂಡಿಯಾ? In the year 1977, Central Bank of India, that is RBI, introduced 4 components of the money supply. The purpose of these 4 components is to measure the quantity and variation of the money supply. These components are M1, M2, M3 and M4. ಇಲ್ಲಿ ಭಾರತ ರಿಸರ್ವ್ ಬ್ಯಾಂಕು 1961 ರಚಿಸಿದಂಥ ಹಣದ ಪೂರೈಕೆ ಮೇಲಿನ ಕಾರ್ಯಕಾರಿ ತಂಡ ಭಾರತದಲ್ಲಿ ಹಣದ ಸರಬರಾಜು ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅನ್ನೋದನ್ನು ವಿಷದಪಡಿಸಿತು. ಆದರೆ 1977 ಭಾರತ ರಿಸರ್ವ್ ಬ್ಯಾಂಕ್ ರಚಿಸಿದಂತಹ 2ನೇ ಕಾರ್ಯಕಾರಿ ತಂಡ, ಈಗ ನಾನು ಹೇಳಿರುವಂಥದ್ದು 2ನೇ ಕಾರ್ಯಕಾರಿ ತಂಡದ್ದು. ಅದಕ್ಕೆ ಮುಂಚೆನೇ ಇನ್ನೊಂದು ಕಾರ್ಯಕಾರಿ ತಂಡ 1961 ಹಣದ ಪೂರೈಕೆ ಮೇಲಿನ ಅಂಶವನ್ನು ವಿಷದಪಡಿಸಿತ್ತು, ಹಣದ ಸರಬರಾಜಿಗೆ ಸಂಬಂಧಪಟ್ಟಂತೆ. ಆದರೆ 77 ಪ್ರಮುಖವಾಗಿ ಇದು ವಿಮರ್ಶೆಯನ್ನು, 2ನೇ ಕಾರ್ಯಕಾರಿ ತಂಡ ವಿಮರ್ಶೆಯನ್ನು ನಡೆಸಿದಾಗ ಇವರ ದೃಷ್ಟಿಯಿಂದ ಗಮನಕ್ಕೆ ಅಂತಹ ಅಂಶ ಏನಪ್ಪ ಅಂದರೆ, ಹಣದ ಪೂರೈಕೆಯು 5 ಅಂಗಭಾಗಗಳನ್ನು ಒಳಗೊಂಡಿರುತ್ತೆ. ಅವುಗಳೆಂದರೆ M0, M1, M2, M3 ಮತ್ತು M4 ಅಂತ. ಸೊ ಇನ್ ಸಿಂಪಲ್ ವರ್ಡ್, ಇಫ್ ವಿ ಹ್ಯಾವ್ ಟು ಮೆಷರ್ ದ ಅಮೌಂಟ್ ಆಫ್ ಮನಿ ಇನ್ ಸರ್ಕ್ಯುಲೇಷನ್ ಇನ್ ದ ಕಂಟ್ರಿ, then we have to determine these 4 components given by RBI, and then we have to add all of these. ಇದರ ಚಲಾವಣೆ ಯಾವುದು ಅಂದರೆ, ಇದರ ಸಿಂಪಲ್ ವರ್ಡ್ಸ್ ಅಂದರೆ ಸರಳವಾಗಿ ನಾವು ಹೇಳೋದಾದರೆ, ಇಫ್ ವಿ ಹ್ಯಾವ್ ಟು ಮೆಜರ್ ದ ಅಮೌಂಟ್ ಆಫ್ ಮನಿ ಇನ್ ಸರ್ಕ್ಯುಲೇಷನ್ ಆಫ್ ದ ಕಂಟ್ರಿ, ಆ ದೇಶದ ಒಳಗಡೆ ಯಾವ ರೀತಿ ಹಣ ಅನ್ನುವಂಥದ್ದು ಚಲಾವಣೆಯನ್ನು ಹೊಂದಿತ್ತೆ, ಸರ್ಕ್ಯುಲೇಷನ್ ಸರಾಗವಾಗಿ ಚಲಿಸುತ್ತೆ ಅನ್ನೋದನ್ನು ನೋಡಿದಾಗ, ವಿ ಹ್ಯಾವ್ ಟು ಡೆಟರ್ಮೈನ್ ದೀಸ್ 4 ಕಾಂಪೊನೆಂಟ್ಸ್ ಗಿವನ್ ಬೈ RBI. ಅಂದರೆ ಈ 4 ಪ್ರಮುಖವಾದ M1, M2, M3, M4 ಏನಿದೆಯೋ ಇವುಗಳ ಬಗ್ಗೆ ಅದು ತಿಳಿಸುತ್ತೆ ಅಂತ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಹ್ಯಾಡ್ ಆಲ್ ಆಫ್ ದೀಸ್, 4 ಸಹ ನಾವಿಲ್ಲಿ ತಿಳ್ಕೊಳ್ಳೋಣ. ಮೆಷರ್ ಆಫ್ ಮನಿ ಸಪ್ಲೈ ಈಕ್ವಲ್ಸ್ M1, M2, M+M3 ಪ್ಲಸ್ M4. ಇಲ್ಲಿ ಮೊದಲಿಗೆ ನಮ್ಮ M1, M2, M3, M4 ತಿಳ್ಕೊಳ್ಳೋದಕ್ಕೆ ಮುಂಚೆ, ಬಟ್ ರೈಟ್ ನಾವು ವಿ ಡೋಂಟ್ ನೌ ವಾಟ್ ದೀಸ್ 4 ಕಾಂಪೊನೆಂಟ್ಸ್. ಸೊ ಲೆಟ್ಸ್ ವಿ ಸ್ಟಾರ್ಟ್ಸ್. ಅಂದರೆ ಪ್ರಮುಖವಾಗಿ ನಾವಿಲ್ಲಿ RBIನ ಅಪ್ರೋಚನ್ನು ಹೇಳ್ಬೇಕಾದ್ರೆ M1, M2, M3, M4 ಏನಿದೆಯೋ ಇದನ್ನು ತಿಳ್ಕೊಳ್ಳೋಕೆ ಮುಂಚೆ, ಬಟ್ ರೈಟ್ ನಾವು ವಿ ಡೋಂಟ್ ಹ್ಯಾವ್ ನೌ ವಾಟ್ ದೀಸ್ 4 ಕಾಂಪೊನೆಂಟ್ಸ್. ಸೊ ಲೆಟ್ಸ್ ನೌ ವಾಟ್ ದೀಸ್ ಕಾಂಪೊನೆಂಟ್ಸ್ ಆರ್ 1 by 1. ಅದಕ್ಕೆ ತಿಳ್ಕೊಳ್ಳೋದಕ್ಕೆ ಮುಂಚೆನೂ ಸಹ M1, M2, M3, M4 ಬಗ್ಗೆ ಹೇಳೋದಕ್ಕೆ ಮುಂಚೆ M0 ಅಂತ ಹೇಳ್ತೆ ನಾನು. M0 ಅಂದರೆ ಇಲ್ಲಿ ಮೀಸಲು ಹಣ, ರಿಸರ್ವ್ ಮನಿ ಅಂತ. ಇದು ಚಲಾವಣೆಯಲ್ಲಿರುವಂತಹ ಹಣ ಮತ್ತು ಭಾರತ ರಿಸರ್ವ್ ಬ್ಯಾಂಕಿನಲ್ಲಿ ಬ್ಯಾಂಕುಗಳ ಠೇವಣಿಗಳು ಮತ್ತು ಭಾರತ ರಿಸರ್ವ್ ಬ್ಯಾಂಕ್ನಲ್ಲಿರುವಂತಹ ಇತರ ಠೇವಣಿಗಳು. ಈಗ ಸರ್ಕಾರಕ್ಕೆ ಭಾರತದ ರಿಸರ್ವ್ ಬ್ಯಾಂಕು ನಿವ್ವಳ ಉದ್ದರಿ ಮತ್ತು ವಾಣಿಜ್ಯ ವಲಯಕ್ಕೆ ಭಾರತ ರಿಸರ್ವ್ ಬ್ಯಾಂಕಿನ ಉದ್ದರಿ ಮತ್ತು ಬ್ಯಾಂಕ್ಗಳಿಂದ ಭಾರತದ ರಿಸರ್ವ್ ಬ್ಯಾಂಕ್ಗೆ ಸಂದಾಯವಾಗಬೇಕಿರುವಂತಹ ಹಣದ ಮೊಬಲಗುಗಳು ಮತ್ತು ರಿಸರ್ವ್ ಬ್ಯಾಂಕಿನ ನಿವ್ವಳ ವಿದೇಶಿ ಸ್ವತ್ತುಗಳು ಹಾಗೂ ಸಾರ್ವಜನಿಕರಿಗೆ ಸರ್ಕಾರದ ಹಣದ ಹೊಣೆಗಳು ಮೈನಸ್ ಭಾರತ ರಿಸರ್ವ್ ಬ್ಯಾಂಕಿನ ನಿವ್ವಳ ಹಣ ಸಂಬಂಧಿಯೇತರ ಹೊಣೆಗಳು, ಈ ಎಲ್ಲ ಅಂಶಗಳನ್ನು M0 ಒಳಗೊಂಡಿರುತ್ತೆ. ಏನೇನು ನೋಡ್ಕೊಂಡಿರುತ್ತೆ ಅಂದರೆ, M0 ಅನ್ನುವಂಥದ್ದು ಮೀಸಲು ಹಣ ಅನ್ನುವಂಥದ್ದು ಬ್ಯಾಂಕ್ಗಳಲ್ಲಿರುವಂತಹ ಠೇವಣಿ ಹಣ, ಭಾರತದ ರಿಸರ್ವ್ ಬ್ಯಾಂಕಿನಲ್ಲಿರುವಂತಹ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವ ಹಣ, ಬ್ಯಾಂಕ್ಗಳಲ್ಲಿರುವಂತಹ ಠೇವಣಿ ಹಣ ಅಂದರೆ ರಿಸರ್ವ್ ಬ್ಯಾಂಕಿನಲ್ಲಿರುವಂತಹ ಬ್ಯಾಂಕುಗಳ ಠೇವಣಿಗಳು, ಏನು ವಾಣಿಜ್ಯ ಬ್ಯಾಂಕ್ಗಳೆಲ್ಲವೂ ಠೇವಣಿಗಳನ್ನು ರಿಸರ್ವ್ ಬ್ಯಾಂಕಿನಲ್ಲಿ ಇಟ್ಟಿರ್ತಾವೋ ಆ ಠೇವಣಿ ಹಣ, ಮತ್ತು ರಿಸರ್ವ್ ಬ್ಯಾಂಕ್ನಲ್ಲಿರುವ ಇತರ ಠೇವಣಿಗಳು, ಮತ್ತು ಸರ್ಕಾರಕ್ಕೆ ಭಾರತದ ರಿಸರ್ವ್ ಬ್ಯಾಂಕಿನ ಉದ್ದರಿ ನಿವ್ವಳಿ ಹಾಗೂ ವಾಣಿಜ್ಯ ವಲಯಕ್ಕೆ ಭಾರತ ರಿಸರ್ವ್ ಬ್ಯಾಂಕಿನ ಉದ್ದರಿ ಪ್ಲಸ್ ಬ್ಯಾಂಕುಗಳಿಂದ ಭಾರತದ ರಿಸರ್ವ್ ಬ್ಯಾಂಕ್ ಸಂದಾಯವಾಗಬೇಕಿರುವಂತಹ ಹಣದ ಮೊಬಲಗು, ಭಾರತದ ರಿಸರ್ವ್ ಬ್ಯಾಂಕಿನ ನಿವ್ವಳ ವಿದೇಶಿ ಸ್ವತ್ತುಗಳು ಅಂದರೆ ವಿದೇಶಗಳಿಂದ ಬರುವಂತಹ ಸ್ವತ್ತುಗಳು ಮತ್ತು ಸಾರ್ವಜನಿಕರ ಸರ್ಕಾರದ ಹಣದ ಹೊಣೆಗಳು, ಈ ಮೈನಸ್ ರಿಸರ್ವ್ ಬ್ಯಾಂಕಿನ ನಿವ್ವಳ ಹಣ ಸಂಬಂಧಿಯೇತರ ಹೊಣೆಗಳು, ಇಷ್ಟನ್ನು ಸಹ M0 ಒಳಗೊಂಡಿರುತ್ತೆ. ಈಗ M1 ಏನನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ನೋಡೋಣ. M1 ಅಂತಂದರೆ ಇಲ್ಲಿ
ಪ್ರಮುಖವಾಗಿ ಸಾರ್ವಜನಿಕರ ಬಳಿ ಇರುವಂತಹ ನೋಟು ಮತ್ತು ನಾಣ್ಯಗಳು ಅಂತ. ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವಂಥ ಹಣ M1 ಅಂತಂದರೆ. ಸೊ ಇನ್ ದ ಪ್ರೊಸೆಸ್ ಆಫ್ ಡೆಟರ್ಮೈನಿಂಗ್ ದ ಅಮೌಂಟ್ ಆಫ್ ಮನಿ ವಿಚ್ ಈಸ್ ಸರ್ಕ್ಯುಲೇಷನ್ ಆಫ್ ದ ಇನ್ ದ ಕಂಟ್ರಿ ಸೊ ಇನ್ ದ ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ದ ಅಮೌಂಟ್ ಆಫ್ ಮನಿ ವಿಚ್ ಈಸ್ ಸರ್ಕ್ಯುಲೇಷನ್ ಇನ್ ದ ಕಂಟ್ರಿ ಅಂದರೆ ಇದು ಆರ್ಥಿಕ ವ್ಯವಸ್ಥೆಯ ಒಳಗಡೆ ಏನು ಚಲಾವಣೆಯಲ್ಲಿದೆಯೋ ಹಣ ಆಗಿರುತ್ತೆ. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಮೋಸ್ಟ್ ಬೇಸಿಕ್ ಫಾರ್ಮ್ ಆಫ್ ಮನಿ ವಿಚ್ ವಿ ಯೂಸ್ ಆನ್ ಡೇ ಟು ಡೇ ಬೇಸಿಸ್. ದಿನನಿತ್ಯದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಡೇ ಬೈ ಡೇ ನಾವು ಏನು ಬಳಸ್ಕೊಳ್ತೀವಿ ಆ ಒಂದು ಹಣವನ್ನು ಇದು ಒಳಗೊಂಡಿರುತ್ತೆ. ದ ಕಾಂಪೊನೆಂಟ್ ಆಫ್ M1 ಇನ್ಕ್ಲೂಡ್ಸ್ ಆಲ್ ದ ಮನಿ, ನೋಟ್ಸ್, ಕಾಯಿನ್ಸ್ ಆ್ಯಂಡ್ ಕರೆನ್ಸಿ ಇಶ್ಯೂಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಯಾವ ಹಣವನ್ನು ಒಳಗೊಂಡಿರುತ್ತೆ ಅಂತಂದರೆ ರಿಸರ್ವ್ ಬ್ಯಾಂಕ್ ನೀಡುವಂತಹ ನೋಟುಗಳು, ನಾಣ್ಯಗಳನ್ನು ಒಳಗೊಂಡಿರುವಂಥದ್ದು. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದು ₹1 ನೋಟ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಸರ್ಕಾರ ಮತ್ತು ಅದ್ರ ಜೊತೆಗೆ ಏನು ಭಾರತ ಸರ್ಕಾರ ನೀಡುವಂತಹ ₹1-2 ನೋಟುಗಳಿರುತ್ತೆಯೋ ಆ ನೋಟುಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಸಿನ್ಸ್ ವಿ ನೌ ದಟ್ ಆಲ್ ದ ಕರೆನ್ಸಿ ನೋಟ್ಸ್ ಆರ್ ಪಬ್ಲಿಷ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಇವೆಲ್ಲ ಕರೆನ್ಸಿ ನೋಟ್ಗಳನ್ನು ಪಬ್ಲಿಷ್ ಮಾಡೋದು ಯಾರು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಎಕ್ಸೆಪ್ಟ್ ದ ₹1 ನೋಟ್. ₹1 ನೋಟನ್ನು ಬಿಟ್ಟು ಉಳಿದ ಎಲ್ಲ ಒಂದು ನೋಟುಗಳನ್ನು ಯಾರು ಮುದ್ರಿಸ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಅಂದರೆ ಕೇಂದ್ರ ಬ್ಯಾಂಕ್ ನಿರ್ಧರಿಸುತ್ತೆ, ಮುದ್ರಿಸಿ ಚಲಾವಣೆಗೆ ತರುತ್ತೆ. ಆ್ಯಂಡ್ ಇಟ್ ಈಸ್ ಆಥರೈಸ್ಡ್ ಬೈ ದ ಫೈನಾನ್ಸ್ ಸೆಕ್ರೆಟರಿ ಆ್ಯಂಡ್ ನಾಟ್ ದ ಗವರ್ನರ್ ಆಫ್ RBI. ಇದು ಪ್ರಮುಖವಾಗಿ ಯಾರನ್ನ ಅಂತಂದರೆ ಫೈನಾನ್ಸ್ ಸೆಕ್ರೆಟರಿ ಮತ್ತು RBI ಗವರ್ನರ್ನ ಒಳಗೊಂಡಿರುವಂಥದ್ದು. ಇಲ್ಲಿ M1 ಅಂದರೆ ನಾವು ಪ್ರಮುಖವಾಗಿ ಸಾರ್ವಜನಿಕರ ಬಳಿರುವಂತಹ ನೋಟುಗಳು ಮತ್ತು ನಾಣ್ಯಗಳು ಅಂತ ನನಗಾಗುತ್ತೆ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವಂತಹ ಹಣ, ಬ್ಯಾಂಕ್ಗಳಿರುವಂತಹ ಬೇಡಿಕೆ ಠೇವಣಿಗಳನ್ನು, ರಿಸರ್ವ್ ಬ್ಯಾಂಕಿರುವಂತಹ ಇತರೆ ಠೇವಣಿಗಳನ್ನು ಇದು ಒಳಗೊಂಡಿರುತ್ತೆ. ರಿಸರ್ವ್ ಬ್ಯಾಂಕ್ ಇರುವಂತಹದ್ದು ಅಂದರೆ ಬ್ಯಾಂಕ್ಗಳಲ್ಲಿರುವಂತಹ ಜನರ ಠೇವಣಿ ಹಣವನ್ನು ಸಹ ಇದು ಒಳಗೊಂಡಿರುತ್ತೆ. ಜೊತೆಗೆ ಹಣವು ಶ್ರೇಷ್ಠ ದ್ರವ್ಯತೆಯ ಲಕ್ಷಣವನ್ನು ಪಡೆದಿರುತ್ತೆ. ಅಂದರೆ ನಗದು ಹಣವಾಗಿರುತ್ತೆ ಇದು ಅಂತ, ಕ್ಯಾಶ್ ರೂಪದಲ್ಲಿರುತ್ತೆ. ಇದನ್ನು ತಕ್ಷಣವೇ ನಗದಾಗಿ ಪರಿವರ್ತಿಸಬಹುದಾಗಿರುತ್ತೆ. ವಿನಿಮಯದ ಮಾಧ್ಯಮವಾಗಿ ಕೆಲಸವನ್ನು ನಿರ್ವಹಿಸುವಂತಹ ಹಣವನ್ನು ನಾವೆಂತ ಕರಿತೀವಿ M1 ಅಂತ. ಅಂದರೆ ಸಾರ್ವಜನಿಕರ ಬಳಿ ಇರುವಂತಹ ನೋಟುಗಳು ಅಂತ, ಅಂದರೆ ಚಲಾವಣೆಯಲ್ಲಿರುವ ಹಣ ಅಂತೇಳಿ ನಾವು ಕರಿತೀವಿ. ಈಗ ಡಿಮ್ಯಾಂಡ್ ಡೆಪಾಸಿಟ್ ಇಲ್ಲಿ ಪ್ರಮುಖವಾಗಿ. ಡಿಮ್ಯಾಂಡ್ ಡೆಪಾಸಿಟ್ ಅಂದರೆ ಏನು? ಅಂದರೆ ಬೇಡಿಕೆ ಠೇವಣಿಗಳು. ದ ಮನಿ M1 ಒಂದು ಒಳಗೊಂಡಿರುವಂಥದ್ದು, ಅದನ್ನು ಡಿಮ್ಯಾಂಡ್ ಡೆಪಾಸಿಟನ್ನು ಒಳಗೊಂಡಿರುತ್ತೆ. ದ ಮನಿ ವಿಚ್ ವಿ ಡೆಪಾಸಿಟ್ ಇನ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಎ ಡಿಮ್ಯಾಂಡ್ ಡೆಪಾಸಿಟ್. ಭಾರತದಲ್ಲಿ ಇರುವಂತಹ ಒಂದು ಬ್ಯಾಂಕ್ಗಳು ಅಂದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಹಣವನ್ನು, ಅಂದರೆ ಏನು ಠೇವಣಿ ಹಣ ಇದೆಯೋ ಅದನ್ನು ಸಹ ಇದು M1 ಒಳಗೊಂಡಿರುತ್ತೆ. ಇಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ M1 ಬಿಕಾಸ್ ದ ಮನಿ ವಿಚ್ ವಿ ಡೆಪಾಸಿಟ್ ಇನ್ ಬ್ಯಾಂಕ್ ಇಸ್ ಆಲ್ಸೋ ಇನ್ ಸರ್ಕ್ಯುಲೇಷನ್. ಇದನ್ನು ಠೇವಣಿ ಇಡೋದು ಸಹ, ಠೇವಣಿ ಇಟ್ಟ ಹಣವೂ ಸಹ ಏನಾಗಿರುತ್ತೆ ಚಲಾವಣೆಯಲ್ಲಿರುವಂಥದ್ದು. ವಿ ಕ್ಯಾನ್ ವಿತ್ಡ್ರಾ ಇಟ್ ಈಸ್ ಪರ್ ಅವರ್ ನೀಡ್ಸ್ ಆ್ಯಂಡ್ ಯೂಸ್ ದೆಮ್. ಅಂದರೆ ನಮ್ಗೆ ಯಾವಾಗ ಬೇಕಾದ್ರೂ ನಾವು ಅದನ್ನು ವಿತ್ಡ್ರಾ ಮಾಡಿಕೊಂಡು ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಹಾಗಾಗಿ ಅದು ಸದಾ ಚಲಾವಣೆಯಲ್ಲಿರುವಂಥದ್ದು. ಅದನ್ನು ಯಾವಾಗ ಬೇಕಾದ್ರೂ ನಗದಾಗಿ ನಾವು ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇರುವಂತಹ ಹಣ ಆಗಿರುತ್ತೆ. ಹಾಗಾಗಿ ಈ ಡಿಮ್ಯಾಂಡ್ ಡೆಪಾಸಿಟ್ ಅಂದರೆ ಬೇಡಿಕೆ ಠೇವಣಿಗಳು ಸಹ M1 ಸೇರ್ಕೊಂಡಿರ್ತವೆ. ಡೆಪಾಸಿಟ್ ಬೋತ್ ಕರೆಂಟ್ ಆ್ಯಂಡ್ ಸೇವಿಂಗ್ ಅಕೌಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಡಿಮ್ಯಾಂಡ್ ಡೆಪಾಸಿಟ್. ಬೇಡಿಕೆ ಹುಂಡಿಗಳಲ್ಲಿ ಇಲ್ಲಿ ಪ್ರಮುಖವಾಗಿ ಬೇಡಿಕೆ ಠೇವಣಿಗಳು ಯಾವುದು ಇರುತ್ತೆ, ಒಂದು ಉಳಿತಾಯದ ಠೇವಣಿ, ಇನ್ನೊಂದು ಚಾಲ್ತಿ ಖಾತೆ ಠೇವಣಿ ಇರುತ್ತೆ. ಇವೆರಡೂ ಸಹ ಇದರಲ್ಲಿ ಸೇರ್ಕೊಂಡಿರುತ್ತೆ. ಬಟ್ ದ ಇಂಟರ್ ಬ್ಯಾಂಕ್ ಡೆಪಾಸಿಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಡಿಮ್ಯಾಂಡೆಡ್. ಅಂದರೆ ಬೇರೆ ಬ್ಯಾಂಕ್ಗಳಲ್ಲಿರುವಂಥದ್ದನ್ನು ಇದಕ್ಕೆ ಸೇರಿಸ್ಕೊಳ್ಳಲ್ಲ. ಅದರ್ ಡೆಪಾಸಿಟ್ ಇದು ಇತರ ಠೇವಣಿಗಳು. ದ ಅದರ್ ಡೆಪಾಸಿಟ್ ಇನ್ಕ್ಲೂಡ್ಸ್ ಡೆಪಾಸಿಟ್ ಮೇಡ್ ಬೈ ದ ಫಾರಿನ್ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಎನಿ ಆರ್ಗನೈಸೇಷನ್ ಲೈಕ್ ವರ್ಲ್ಡ್ ಬ್ಯಾಂಕ್, WHO in the Reserve Bank of India comes under the category of the other deposits, but it excludes the deposit of Government of India is the RBI. ಅಂದರೆ RBIನ ಒಂದು ಬಿಟ್ಟು ಉಳಿದ ಯಾವುದೇ ಒಂದು ವಿದೇಶಿ ಹಣವನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಳೋದಿಲ್ಲ ಅಂತ. M1 ಅಂದರೆ ಕರೆನ್ಸಿ ಇನ್ ಸರ್ಕ್ಯುಲೇಷನ್, ಆರ್ಥಿಕ ವ್ಯವಸ್ಥೆ ಚಲಾವಣೆಯಲ್ಲಿರುವಂತಹ ನಗದು ಹಣ ಪ್ಲಸ್ ಡಿಮಾಂಡ್ ಡೆಪಾಸಿಟ್ ಅಂದರೆ ಬೇಡಿಕೆ ಠೇವಣಿಗಳು ಪ್ಲಸ್ ಅದರ್ ಡೆಪಾಸಿಟ್ ಸಹ ಸೇರಿಕೊಂಡ್ರೆ M1 ಆಗುತ್ತೆ. ನೆಕ್ಸ್ಟ್ M2. The M2 is calculated by adding the M1 with demand deposit post offices. So the question arises that why we exclude the demand deposit of post offices while calculating M1 and why we need a separate component of M2 for that. M2 ಅನ್ನುವಂತಹದ್ದು ಇಲ್ಲಿ ನಾವು M1ಗೆ ಹ್ಯಾಡನ್ನು ಮಾಡಿಲ್ಲ. ಡಿಮ್ಯಾಂಡ್ ಅಂದರೆ ಬೇಡಿಕೆ ಠೇವಣಿಗೆ ಅದನ್ನು ಸೇರಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ಇದು ಉಳಿತಾಯ ಠೇವಣಿಗಳಿಂದ ಇದು ಆಗಿರುತ್ತೆ. ಆದರೆ ಉಳಿತಾಯ ಠೇವಣಿ ಆದರೂ ಸಹ ಇದು ಪೋಸ್ಟ್ ಆಫೀಸಲ್ಲಿ ಇರುವಂಥದ್ದು, ಬ್ಯಾಂಕ್ಗಳಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು M1ಗೆ ಆ್ಯಡ್ ಮಾಡಿರಲ್ಲ. ಅದನ್ನು ಸಪ್ರೇಟಾಗಿ ನಾವು
ಸಪ್ರೇಟ್ ಕಾಂಪೊನೆಂಟ್ ಹೇಳಿ M2 ಅಂತ ಹೇಳ್ತಾ ಇದ್ದೀವಿ. ದ ಆನ್ಸರ್ ಇಸ್ ದ ಡಿಮ್ಯಾಂಡ್ ಡೆಪಾಸಿಟ್ ವಿತ್ ಪೋಸ್ಟ್ ಆಫೀಸಸ್ ಇಸ್ ಲೆಸ್ ಲಿಕ್ವಿಡ್ ಇನ್ ಕಂಪ್ಯಾರಿಸನ್ ಟು ಡೆಪಾಸಿಟ್ ಆಫ್ ಬ್ಯಾಂಕ್ಸ್. ಇಲ್ಲಿ ನಾವು ಇದು ಲಿಕ್ವಿಡ್ ಆಗಿರೋದಿಲ್ಲ, ಅಂದರೆ ದ್ರವ್ಯದ ನಗದು ರೂಪದಲ್ಲಿ ಇರೋದಿಲ್ಲ. ಕಂಪ್ಯಾರಿಸನ್ ಆಫ್ ಟು ಡೆಪಾಸಿಟ್ಸ್ ಆಫ್ ಬ್ಯಾಂಕ್ನಲ್ಲಿ ನೀವು ಠೇವಣಿ ಇಟ್ಟಿರುವಂತಹ ಹಣ ಯಾವ ರೀತಿ ನಗದು ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿ ನಾವು ಪೋಸ್ಟ್ ಆಫೀಸ್ನಲ್ಲಿ ಅದನ್ನು ನಗದು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಇಯರ್ ಲಿಕ್ವಿಡಿಟಿ ಮೀನ್ಸ್ ಎನ್ಹಾನ್ಸಿಂಗ್ ದ ಡೆಪಾಸಿಟ್ ಆಫ್ ಎ ಪೋಸ್ಟ್ ಆಫೀಸ್ ಇಸ್ ಬಿಟ್ ಸ್ಲೋ ಆಸ್ ಕಂಪೇರ್ಡ್ ಟು ಕಮರ್ಷಿಯಲ್ ಬ್ಯಾಂಕ್ಸ್. ಅಂದರೆ ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಅದು ನಿಧಾನಗತಿಯಲ್ಲಿರುವಂಥದ್ದು. ಪೋಸ್ಟ್ ಆಫೀಸ್ ಟ್ರಾನ್ಸಾಕ್ಷನ್ಸ್ ಆರ್ ಲೆಸ್ ಲಿಕ್ವಿಡ್ ಬಿಕಾಸ್ ವಿ ಕೆನಾಟ್ ವಿತ್ಡ್ರಾ ದ ಡೆಪಾಸಿಟ್ ವಿತ್ ದ ಹೆಲ್ಪ್ ಆಫ್ ಚೆಕ್ ಫ್ರಮ್ ಎ ಪೋಸ್ಟ್ ಆಫೀಸ್. ನಾವು ಪೋಸ್ಟ್ ಆಫೀಸಲ್ಲಿ ಇಟ್ಟಿರುವಂತಹ ಹಣವನ್ನು ಏನು ಠೇವಣಿ ಹಣ ಇಟ್ಟಿದ್ದೀವೋ ಅದನ್ನು ನಾವು ತಕ್ಷಣವೇ ವಿತ್ಡ್ರಾ ಮಾಡಿಕೊಂಡು ಅದನ್ನು ಚೆಕ್ಗಳನ್ನು ಕೊಟ್ಟು ವಿಡ್ರಾ ಮಾಡಿಕೊಂಡು ಅದನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲಲೇ ಇರೋದನ್ನು ಇದು M1ಗೆ ನಾವು ಸೇರಿಸ್ಕೊಳ್ಳೋದು. ಎಕ್ಸ್ಕ್ಲೂಡೆಡ್ M2 ಅಂದರೆ M1 ಆಗಿರುತ್ತೆ. M2 ಈಕ್ವಲ್ಸ್ M1 ಪ್ಲಸ್ ಡಿಮ್ಯಾಂಡ್ ಡೆಪಾಸಿಟ್ ವಿತ್ ದ ಪೋಸ್ಟ್ ಆಫೀಸ್. M2 ಅಂತಂದರೆ ಇಲ್ಲಿ M1 ಅಂದರೆ ಅದು ಸೇರಿಕೊಂಡಿರುತ್ತೆ, ಅದ್ರ ಜೊತೆಗೆ ಡೆಪಾಸಿಟ್ಸ್ ವಿತ್ ದ ಪೋಸ್ಟ್ ಆಫೀಸ್. ಅಂದರೆ ಏನು ನಾವು M1 ಅಂದರೆ ಚಲಾವಣೆಯಲ್ಲಿರುವಂಥ ಹಣ ಅಥವಾ ಬ್ಯಾಂಕ್ನಲ್ಲಿರುವಂತಹ ಠೇವಣಿಗಳಿರುತ್ತೋ ಅದರ ಜೊತೆಗೆ ಈ ಒಂದು ಪೋಸ್ಟ್ ಆಫೀಸಲ್ಲಿರುವಂತಹ ಬೇಡಿಕೆ ಠೇವಣಿಗಳು ಸಹ ಸೇರಿಕೊಂಡಿರುವಂಥದ್ದು ಯಾವುದು M2 ಆಗುತ್ತೆ. M2 ಕರೆನ್ಸಿ ಈಕ್ವಲ್ಸ್ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಪ್ಲಸ್ ಡಿಮಾಂಡ್ ಡೆಪಾಸಿಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಪೋಸ್ಟ್ ಆಫೀಸಸ್ ಪ್ಲಸ್ ಅದರ್ ಡೆಪಾಸಿಟ್ಸ್ ಇವೆಲ್ಲವೂ ಸೇರಿಕೊಂಡ್ರೆ M2 ಆಗಿರುತ್ತೆ ಅಂತ. M3. The third component of M3 is also known as the broad money. ಇಲ್ಲಿ ನಾವು M2 ಅಂತಂದರೆ ನಾವು ಉಳಿತಾಯ ಠೇವಣಿಗಳನ್ನು ಸೂಚಿಸುತ್ತೆ. M3 ಅಂತಂದ್ರಲ್ಲಿ M1 ಪ್ಲಸ್ ಬ್ಯಾಂಕ್ನಲ್ಲೂ ವಾಯ್ದೆ ಠೇವಣಿಗಳು ಟೈಮ್ ಡೆಪಾಸಿಟ್. ಅಂದರೆ M3 ಅಂತಂದ್ರಲ್ಲಿ ಥರ್ಡ್ ಕಾಂಪೋನೆಂಟ್ ಏನು ಬ್ರಾಡ್ ಮನಿ, ಅಂದರೆ ವಿಶಾಲವಾಗಿ ನಾವು ಇದನ್ನು ಹೇಳ್ತೀವಿ. ಇಟ್ ಈಸ್ ಈಕ್ವಲ್ ಟು ದ M1 ಪ್ಲಸ್ M2 ಪ್ಲಸ್ ಟೈಮ್ ಡೆಪಾಸಿಟ್ ವಿತ್ ದ ಬ್ಯಾಂಕ್ಸ್. ಇದರಲ್ಲಿ M1 ಅಂದರೆ ಕರೆನ್ಸಿ ಸರ್ಕ್ಯುಲೇಷನ್ ಆಫ್ ಮನಿ ಇರುತ್ತೆ, ಮತ್ತು ಬ್ಯಾಂಕಲ್ಲಿರುವಂತಹ ಡೆಪಾಸಿಟ್ ಮನಿ ಇರುತ್ತೆ, ಅದ್ರ ಜೊತೆಗೆ ಪೋಸ್ಟ್ ಆಫೀಸಲ್ಲಿರುವಂತಹ ಮನಿನೂ ಸಹ ಇರುತ್ತೆ, ಅದರ್ ಡೆಪಾಸಿಟ್ಸು ಸಹ ಇರುತ್ತೆ. ಈ ಎಲ್ಲವನ್ನು ಸೇರಿರುವಂಥದ್ದು M3. ಸೊ ಇಯರ್ ಎ ನ್ಯೂ ಟರ್ಮ್ ಈಸ್ ಇಂಟ್ರೊಡ್ಯೂಸ್ಡ್ ಕಾಲ್ ಟೈಮ್ ಡೆಪಾಸಿಟ್. ಅದ್ರ ಜೊತೆಗೆ ಟೈಮ್ ಡೆಪಾಸಿಟ್ ಅವಧಿ ಠೇವಣಿಗಳು ಸಹ, ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಅಂತ ನಾವು ಕರಿತೀವಲ್ಲ, ಇವುಗಳನ್ನು ಸಹ ನಾವು ಇದರಲ್ಲಿ ಸೇರ್ಕೊಳ್ತೀವಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಆಲ್ ದ ಫಿಕ್ಸೆಡ್ ಡೆಪಾಸಿಟ್ ಅಂದರೆ FD ಅಂತ ನೀವು ಏನು ಕರಿತೀರೋ ಈ ಎಲ್ಲ FDಗಳನ್ನು ಅಂದರೆ ರಿಕರಿಂಗ್ ಡೆಪಾಸಿಟ್ RD RDಗಳನ್ನ ಪೋಸ್ಟ್ ಆಫೀಸಲ್ಲಿ ಮಾಡ್ತೀವಿ, FDಗಳನ್ನು ಬ್ಯಾಂಕ್ಗಳಲ್ಲಿ ಮಾಡ್ತೀವಿ. ದೆನ್ ದ ಪೀಪಲ್ ಇನ್ ಬ್ಯಾಂಕ್ಸ್ ಆರ್ ಕಾರ್ಡ್ ಎಸ್ ಎ ಟೈಮ್ ಡೆಪಾಸಿಟ್. ಟೈಮ್ ಡೆಪಾಸಿಟ್ ಅಂದರೆ FD ಮತ್ತು RDಗಳನ್ನು ನಾವೇನಂತ ಕರಿತೀವೋ ಅದನ್ನು ಏನು ಫಿಕ್ಸೆಡ್ ಡೆಪಾಸಿಟು ಮತ್ತು ರೆಕರಿಂಗ್ ಡೆಪಾಸಿಟ್ಗಳಿದೆಯೋ ಇವುಗಳನ್ನು ನಾವೆಂತ ಕರಿತೀವಿ ಟೈಮ್ ಡೆಪಾಸಿಟ್ ಅಂತ ಕರಿತೀವಿ. ಅಂದರೆ ಅವಧಿ ಠೇವಣಿಗಳು ಅಂತ. ಅದಕ್ಕೆ ಇಂಥ ನಿರ್ದಿಷ್ಟ ಟೈಮ್ ಇರುತ್ತೆ ಅಷ್ಟೇ. 5 ವರ್ಷಕ್ಕೆ 10 ವರ್ಷಕ್ಕೆ 15 ವರ್ಷಕ್ಕೆ 20 ವರ್ಷಕ್ಕೆ ಈ ರೀತಿ ನಾವೇನು ಮಾಡ್ತೀವಿ ಟೈಮ್ಗಳನ್ನು ಮಾಡಿಕೊಂಡು ಆ ಟೈಮ್ ಪೀರಿಯಡ್ವರೆಗೂ ನಾವು ಅಮೌಂಟನ್ನು ಕಟ್ತಾ ಹೋಗ್ತೀವಿ. ಇದನ್ನು ನಾವು ಫಿಕ್ಸೆಡ್ ಡೆಪಾಸಿಟ್ ಅಥವಾ RD ರೆಕರಿಂಗ್ ಡೆಪಾಸಿಟ್ ಅಂತ ಕರಿತೀವಿ. ಇವುಗಳನ್ನು ಇವರು ಏನಂತ ಕರೀತಾರೆ ಅಂದರೆ M3 ಅಂತ ಕರೀತಾರೆ. ಟೈಮ್ ಡೆಪಾಸಿಟ್ ಅಂದರೆ ಅವಧಿ ಠೇವಣಿಗಳು ಅಂತ. ಈ ಅವಧಿ ಠೇವಣಿಗಳನ್ನು FD ಮತ್ತು RDಗಳಲ್ಲಿ ನೋಡ್ತೇವೆ. ಟೈಮ್ ಡೆಪಾಸಿಟ್ ಕನ್ಸಿಸ್ಟ್ ಆಫ್ ಎ ಮೇಜರ್ ಪಾರ್ಟ್ ಆಫ್ ದ ಡೆಪಾಸಿಟ್ ಇನ್ ಅವರ್ ಕಂಟ್ರಿ. ಇಲ್ಲಿ ಪ್ರಮುಖವಾಗಿ ನಾವು ಟೈಮ್ ಡೆಪಾಸಿಟ್ ಅಂದರೆ ಅವಧಿ ಠೇವಣಿಗಳನ್ನು ನಾವು ನಮ್ಮ ದೇಶದಲ್ಲಿ ಮೇಜರ್ ಪಾರ್ಟ್ ಆಗಿ ನಾವು ನೋಡ್ತೇವೆ. M3 ಈಸ್ ಲೆಸ್ ಲಿಕ್ವಿಡ್ ಇನ್ ಕಂಪ್ಯಾರಿಸನ್ ವಿತ್ M1 ಆ್ಯಂಡ್ M2. ನಾವು ಲೆಸ್ ಅಂದರೆ M3ನ ನಾವು ಹೋಲಿಕೆಯನ್ನು ಮಾಡಿದಾಗ M3 ಇಸ್ ಲೆಸ್ ಲಿಕ್ವಿಡ್ ಇನ್ ಕಂಪ್ಯಾರಿಸನ್ ವಿತ್ M1 M2. M1 M2ಗಿಂತಲೂ ಇದರ ಒಂದು ದ್ರವ್ಯನ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಯಾಕೆಂದರೆ ಅದಕ್ಕೆ ಅವಧಿ ಮುಗಿದ ಮೇಲೆ ನಾವು ಅದನ್ನು ತೆಗೆದುಕೊಳ್ಳೋದಕ್ಕೆ ಹೆಚ್ಚು ಸಾಧ್ಯತೆ ಇರೋದ್ರಿಂದಾಗಿ ಇದನ್ನು ತಕ್ಷಣವೇ ನಾವು ನಗದಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದೇ ಇರೋದ್ರಿಂದಾಗಿ ಇದು ಅದಕ್ಕಿಂತ ಅಂದರೆ M1 M2ಗಿಂತ ಕಡಿಮೆ ದ್ರವ್ಯವನ್ನು ಹೊಂದಿರುವಂಥದ್ದು. ಬಿಕಾಸ್ ವೆನ್ ಸಮ್ ಒನ್ ಟ್ರೈಸ್ ಟು ವಿತ್ಡ್ರಾ ಮನಿ ಫ್ರಮ್ ಬಿಫೋರ್ ದ ಮೆಚುರಿಟಿ ದೆನ್ ಬ್ಯಾಂಕ್ ಪೆನಲೈಸಸ್ ಸಮ್ ಅಮೌಂಟ್ ಫ್ರಮ್ ದ ಸಮ್. ಅಂದರೆ ಇಲ್ಲಿ ಆ ರೀತಿ ಅಕಸ್ಮಾತ್ ನಮ್ಗೆ ಏನಾದರೂ ಅರ್ಜೆಂಟ್ ಬೇಕೇ ಬೇಕು, ನಾವು ವಿತ್ಡ್ರಾ ಮಾಡಲೇಬೇಕು ಅಂತ ನಾವೇನಾದ್ರೂ ಈ ಟೈಮ್ ಡೆಪಾಸಿಟನ್ನು ತೆಗೆದುಕೊಳ್ಳೋಕೆ ಹೋದರೆ ಅಲ್ಲಿ ಬ್ಯಾಂಕ್ಗಳೇನು ಮಾಡ್ತೇವೆ ಕೆಲವೊಂದು ರೀತಿಯ ಹಣವನ್ನು ಅಂದರೆ ಸ್ವಲ್ಪ ಹಣವನ್ನು ಮುರ್ಕೊಂಡು ನಮಗೆ ಹಣವನ್ನು ವಾಪಸ್ ಮಾಡ್ತೇವೆ. ಅಂದರೆ ನಾವು ಪೂರ್ತಿ ಮೆಚುರಿಟಿ ಅಂದರೆ ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ ತೆಗೆದುಕೊಳ್ಳೋದ್ರಿಂದಾಗಿ ನಮಗೆ ಅಂದುಕೊಂಡಷ್ಟು ಹಣ ಸಿಗೋದಿಲ್ಲ. ಇನ್ M3 only that money is included which are deposited in commercial banks and not in any post offices. Only that money is included which are deposited in commercial banks. ಇದನ್ನು ನಾವು ಈ ಠೇವಣಿಗಳನ್ನು M3 ಠೇವಣಿಗಳಂದರೆ ಟೈಮ್ ಡೆಪಾಸಿಟ್ಗಳನ್ನು ನಾವು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಮಾಡ್ತೀವಿ, ನಾಟ್ ಇನ್ ಎನಿ ಪೋಸ್ಟ್ ಆಫೀಸ್. ಅಂದರೆ ಯಾವುದೇ ಅಂಚೆ ಇಲಾಖೆಗಳಲ್ಲೂ ಸಹ ನಾವು ಮಾಡಬಹುದಿಲ್ಲ.
M3 goes M1 plus M2 plus ಟೈಮ್ ಡೆಪಾಸಿಟ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದರೆ ಇದು ಪೋಸ್ಟ್ ಆಫೀಸಲ್ಲಿರೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಕೇವಲ M3 ಅಂತಹದ್ದು ಪೋಸ್ಟ್ ಆಫೀಸಲ್ಲಿ ಮಾಡುವಂತಹ ಆರ್ ಡಿಗಳನ್ನು ಇದು ಸೇರಿಸ್ಕೊಳ್ಳೋದಿಲ್ಲ. ಅದ್ರ ಬದಲಿಗೆ M1 ಪ್ಲಸ್ M2 ಪ್ಲಸ್ ಟೈಮ್ ಡೆಪಾಸಿಟ್. ಅಂದರೆ ಇಲ್ಲಿ M1 ಅಂತಂದರೆ ನಾನು ಆಗಲೇ ಹೇಳಿದೆ ಕರೆನ್ಸಿ. ಈ ಒಂದು ಕರೆನ್ಸಿ ಏನು ಅಂದರೆ ಮಾಮೂಲಿ ಚಲಾವಣೆಯಲ್ಲಿರುವಂತಹ ಒಂದು ಹಣ. ಹಾಗೆ M2 ಅಂತ ಅಂದರೆ ನಾನು ಆಗಲೇ ಹೇಳಿದ್ದೀನಿ, M2 ಅಂತಂದರೆ ಈ ಒಂದು ಪೋಸ್ಟ್ ಆಫೀಸ್ಗಳಲ್ಲಿರುವಂತಹ ಅಥವಾ ಚಲಾವಣೆಯಲ್ಲಿರುವಂತಹ ಹಣ ಮತ್ತು ಇತರ ಡೆಪಾಸಿಟ್ಗಳನ್ನ ಸೇರಿಕೊಳ್ಳುತ್ತೆ. ಹಾಗೆ ಅವಧಿ ಠೇವಣಿಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಇವು ಯಾವುದರಲ್ಲಿ ಇರುವಂತಹ ಅವಧಿ ಠೇವಣಿಗಳು ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿರುವಂತಹ ಅವಧಿ ಠೇವಣಿಗಳನ್ನು ಇದು ಒಳಗೊಂಡಿರುವಂಥದ್ದನ್ನು ನಾವು M3 ಅಂತ ಕರಿತೀವಿ. ನೆಕ್ಸ್ಟ್ M4. M4 is the least liquid form of money. Now, as we know that the post office banks also accept the fixed deposit. ಇಲ್ಲಿ M4 ಅನ್ನುವಂಥದ್ದು ಲೀಸ್ಟ್ ಲಿಕ್ವಿಡ್ ಫಾರ್ಮ್ ಆಫ್ ಮನಿ ಅಂತ ಹೇಳ್ತೀವಿ. ಅಂದರೆ ಇದು ಕೊನೆಯಾದಂತಹ ಒಂದು ದ್ರವ್ಯದಳವು ಅತ್ಯಂತ ಕಡಿಮೆ ದ್ರವ್ಯದಳವನ್ನು ಹೊಂದಿರುತ್ತೆ. ಇದು ವಿ ನೌ ದಟ್ ದ ಪೋಸ್ಟ್ ಆಫೀಸ್ ಬ್ಯಾಂಕ್ಸ್ ಆಲ್ಸೋ ಅಕ್ಸೆಪ್ಟ್ ದ ಫಿಕ್ಸೆಡ್ ಡೆಪಾಸಿಟ್. ಏನು ಪೋಸ್ಟ್ ಆಫೀಸಲ್ಲಿ ನಾವು ಫಿಕ್ಸೆಡ್ ಡೆಪಾಸಿಟ್ ಮಾಡಿರ್ತೀವೋ ಅದನ್ನು ಸಹ ಅಕ್ಸೆಪ್ಟ್ ಮಾಡ್ಕೊಳುತ್ತೆ M4. ದಟ್ ಈಸ್ ಟೈಮ್ ಡೆಪಾಸಿಟ್. ಸೊ M4 ಕ್ಯಾಲ್ಕುಲೇಟೆಡ್ ಬೈ ಹ್ಯಾಡಿಂಗ್ M3 ವಿತ್ ದ ಟೈಮ್ ಡೆಪಾಸಿಟ್ ವಿತ್ ದ ಪೋಸ್ಟ್ ಆಫೀಸ್. ಅಂದರೆ M3ಗೆ ನಾವು ಇದನ್ನು ಸೇರಿಸ್ಕೊಳ್ಬೇಕು. M3 ಅಂದರೆ ನಾವು ಡೆಪಾಸಿಟನ್ನು ಏನು ಪೋಸ್ಟ್ ಆಫೀಸ್ ಡೆಪಾಸಿಟ್ ಇಟ್ಟಿದ್ವೋ ಅದನ್ನು ಇದರಲ್ಲಿ M4ನಲ್ಲಿ ಸೇರಿಸ್ಕೊಳ್ಳಾಗುತ್ತೆ. M4 ಈಕ್ವಲ್ಸ್ M3 ಪ್ಲಸ್ ಟೈಮ್ ಡೆಪಾಸಿಟ್ ವಿತ್ ದ ಪೋಸ್ಟ್ ಆಫೀಸರ್ಸ್. ಅಂದರೆ ಕಮರ್ಷಿಯಲ್ ಬ್ಯಾಂಕಲ್ಲಿ ಇರುವಂತಹ FDಗಳನ್ನು ಸೇರಿಸ್ಕೊಳ್ಳುತ್ತೆ. ಹಾಗೆ ಪೋಸ್ಟ್ ಆಫೀಸಲ್ಲಿರುವಂತಹ FDಗಳನ್ನು ಅಥವಾ RD ಗಳನ್ನು ಸಹ ಸೇರಿಸ್ಕೊಂಡ್ರೆ ಅದನ್ನು ನಾವು ಎಂತ ಕರಿತೀವಿ M4 ಅಂತೀವಿ. ಅಮಂಗ್ ಆಲ್ ದೀಸ್ 4 ಕಾಂಪೊನೆಂಟ್ಸ್ ದ M3 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟ್ ಫಾರ್ ದ RBI to analyze the quantity and variation of money supply because it includes most of the money in circulation. ಆದರೆ ಈ ಎಲ್ಲವುಗಳಲ್ಲಿ 4 ಕಾಂಪೊನೆಂಟ್ ಆಫ್ ದ M3. ಈ M1, M2, M3, M4 ಅಲ್ಲಿ M3 is the most important indicator for the RBI to analyze the quantity and variation of money supply because ಅಂದರೆ ಈ RBIನು ಅತ್ಯಂತ ಪ್ರಮುಖವಾಗಿ ಅದನ್ನು M3 ಪರಿಗಣಿಸುತ್ತೆ. ಯಾಕೆಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಚಲಾವಣೆಯಲ್ಲಿ ಇದೆ, ಎಷ್ಟು ಅದರ ಒಂದು ಪ್ರಮಾಣ, ಎಷ್ಟು ಅದರ ವೈವಿಧ್ಯತೆ ಏನಾಗಿದೆ ಅನ್ನುವಂಥದ್ದನ್ನು, ಹಣದ ಪೂರೈಕೆಯ ವೈವಿಧ್ಯತೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗಿದೆ. ಇಟ್ ಇನ್ಕ್ಲೂಡ್ಸ್ ಮೋಸ್ಟ್ ಆಫ್ ದ ಮನಿ ಇನ್ ಸರ್ಕ್ಯುಲೇಷನ್. ಇದರಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಚಲಾವಣೆಯಲ್ಲಿ ಇದೆ ಅನ್ನುವಂಥದ್ದನ್ನು ಗೊತ್ತಾಗುತ್ತೆ. ಕನ್ಕ್ಲೂಷನ್. ಮನಿ ಫಾರ್ಮ್ಸ್ ದ ಕೀ ಪಾರ್ಟ್ ಆಫ್ ದ ಫೈನಾನ್ಷಿಯಲ್ ಸೂಪರ್ ಸ್ಟ್ರಕ್ಚರ್ ಆಫ್ ಎನಿ ಎಕಾನಮಿ. ಹಣ ಅನ್ನುವಂಥದ್ದು ಯಾವುದೇ ಒಂದು ಹಣಕಾಸಿನ ಸೂಪರ್ ಸ್ಟ್ರಕ್ಚರ್, ಅಂದರೆ ಅತ್ಯಂತ ಅದ್ಭುತವಾದಂತಹ ಒಂದು ರಚನೆ. ಯಾವುದೇ ಆರ್ಥಿಕ ವ್ಯವಸ್ಥೆ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ರಚನೆ ಯಾವುದಪ್ಪ ಅಂದರೆ ಹಣ. ಅಂದರೆ ಕೀ ಪಾರ್ಟ್ ಆಫ್ ದ ಫೈನಾನ್ಷಿಯಲ್ ಅಂತಂದರೆ ಹಣಕಾಸಿನ ವ್ಯವಸ್ಥೆ ಅತ್ಯಂತ ಒಂದು ಉತ್ತಮವಾದಂತಹ ಒಂದು ಕೀ ಯಾವುದಪ್ಪ ಅಂದರೆ ಹಣ. ಎಸ್ ಇಟ್ ಈಸ್ ಕಂಟ್ರೋಲ್ ಬಿಕಮ್ಸ್ ದ ಬೇಸಿಕ್ ನೀಡ್ಸ್ ಇನ್ ಆಲ್ಮೋಸ್ಟ್ ಎವ್ರಿ ಮೈಕ್ರೋ ಎಕನಾಮಿ ಸಿಸ್ಟಮ್. ಇಡೀ ಒಂದು ಸೂಕ್ಷ್ಮ ಆರ್ಥಿಕ ವ್ಯವಸ್ಥೆಯ ಒಂದು ಬೇಸಿಕ್ ನೀಡ್ಸ್ ಅಂದರೆ ಆಧಾರವಾದಂತಹದ್ದು, ಅವಶ್ಯಕವಾಗಿರುವಂತಹದ್ದು ಯಾವುದು? ಹಣ ಅನ್ನುವಂಥದ್ದು. ಇಟ್ ಈಸ್ ದೇರ್ ಫೋರ್ ಇಂಪಾರ್ಟೆಂಟ್ ಟು ಐಡೆಂಟಿಫೈ ದ ಮೇನ್ ಡಿಟರ್ಮಿನೆಂಟ್ಸ್ ಆಫ್ ದ ಮನಿ ಸಪ್ಲೈ. ಹಾಗಾಗಿ ನಾವು ಇದನ್ನು ಹಣದ ಪೂರೈಕೆಯನ್ನು ಪ್ರಮುಖವಾಗಿ ಹಣದ ಪೂರೈಕೆಯ ನಿರ್ಧಾರಾಂಶಗಳನ್ನು ಅಥವಾ ನಿರ್ದೇಶನಗಳನ್ನು ತಿಳಿದುಕೊಳ್ಳಿಕ್ಕೆ ನಾವು ಬಳಸ್ತೀವಿ. ಇನ್ ಎಕನಾಮಿಕ್ಸ್ ದ ಮನಿ ಸಪ್ಲೈ ಇಸ್ ದ ಟೋಟಲ್ ಅಮೌಂಟ್ ಆಫ್ ಮಾನಿಟರಿ ಅಸೆಟ್ ಅವೈಲಬಲ್ ಇನ್ ದ ಎನ್ ಎಕಾನಮಿ. ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ಟೋಟಲ್ ಅಮೌಂಟ್ ಆಫ್ ಮಾನಿಟರಿ ಅಂದರೆ ಇಡೀ ಹಣಕಾಸು ವ್ಯವಸ್ಥೆಯ ಆಸ್ತಿಗಳೆಲ್ಲವನ್ನೂ ಸಹ ಒಳಗೊಂಡಿರುವಂಥದ್ದು ಮನಿ ಸಪ್ಲೈ ಅಂದರೆ ಹಣದ ಪೂರೈಕೆ ಅಂತ ಕರೀತಾರೆ. ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಅಂದರೆ ಅರ್ಥಶಾಸ್ತ್ರದ ಭಾಷೆಯಲ್ಲಿ. ಆ್ಯಂಡ್ ಇಟ್ ಈಸ್ ಡನ್ ಬೈ ಫೈಂಡಿಂಗ್ ದ ಕಾಂಪೊನೆಂಟ್ಸ್ ಆಫ್ ಮನಿ ಸಪ್ಲೈ M1, M2, M3 ಆ್ಯಂಡ್ M4. ಇವೆಲ್ಲವೂ ಸಹ ಅಂದರೆ M1, M2 ಅಂದರೆ ಹಣದ ಸರ್ಕ್ಯುಲೇಷನ್ ಆಫ್ ಮನಿ ಇರ್ಬೋದು, ಅಥವಾ ಟೈಮ್ ಡೆಪಾಸಿಟ್ ಇರ್ಬೋದು, ಅಥವಾ M2 ಅಂತಂದರೆ ನಾನು ಆಗಲೇ ಹೇಳಿದೆ ಸೇವಿಂಗ್ಸ್ ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು, RDಗಳಾಗಿರ್ಬೋದು. ಹಾಗೆ M4 ಅಂತಂದರೂ ಸಹ ನಾನು ಇದಾಗಲೇ ಹೇಳಿದ್ದೀನಿ. ಈ ಎಲ್ಲವುಗಳನ್ನು ಒಳಗೊಂಡಂತೆ ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಸರ್ಕಾರಕ್ಕೆ ನಿವ್ವಳ ಬ್ಯಾಂಕು, ಉದ್ದರಿ, ವಾಣಿಜ್ಯ ಬ್ಯಾಂಕ್ಗಳು ಏನಿದೆಯೋ ಈ ಎಲ್ಲವುಗಳನ್ನು ಒಳಗೊಂಡಿರುವಂಥದ್ದು M1, M2, M3 ಕಡಿಮೆ ದ್ರವತ್ವವನ್ನು ಸೂಚಿಸ್ತವೆ. ಅಂದರೆ M1ನಿಂದ M4 ಕಡೆಗೆ ಬಂದಂತೆ ದ್ರವತ್ವದ ತೀವ್ರತೆ ಏನಾಗ್ತಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ M1, M2 ಅತಿ ಮುಖ್ಯ ಅಂಗಭಾಗಗಳಾಗಿರ್ತವೆ. ಯಾಕೆಂದರೆ ಅದು ನಗದು ರೂಪದಲ್ಲಿರುವಂಥದ್ದು. ಅವು ಸಾರ್ವಜನಿಕರ ಬಳಿ ಇರುವಂತಹ ನೋಟುಗಳು, ನಾಣ್ಯಗಳು ಹಾಗೂ ಬ್ಯಾಂಕುಗಳು, ಬೇಡಿಕೆ ಠೇವಣಿಗಳು ಮತ್ತು ವಾಯ್ದೆ ಠೇವಣಿಗಳನ್ನು ಅದು ಒಳಗೊಂಡಿರುತ್ತೆ.
ಬೇಡಿಕೆ ಠೇವಣಿ ಮತ್ತು ವಾಯ್ದೆ ಠೇವಣಿಗಳ ಚಲಾವಣೆಯಲ್ಲಿರುವಂತಹದ್ರಾಗಿರೋದ್ರಿಂದ ಇದರ ಹಣದ ಪರಿಮಾಣವನ್ನು ನಾವು ಪ್ರತಿನಿಧಿಸ್ತೇವೆ. ಇದನ್ನು ಮೀಸಲು ಹಣ ಅಂತಂದರೆ ರಿಸರ್ವ್ ಮನಿ ಅಂತಲೂ ಸಹ ಕರಿತೀವಿ. ಮೀಸಲು ಹಣ ಸಾರ್ವಜನಿಕರ ಬಳಿ ಇರುವಂತಹ ಹಣ ಆಗಿರುತ್ತೆ, ಅಂದರೆ ನಗದು ರೂಪದಲ್ಲಿ ಅದು ಇರುವಂತಹದ್ದು. ಬ್ಯಾಂಕ್ಗಳಿರುವಂತಹ ಠೇವಣಿ ಮತ್ತು ಕೇಂದ್ರ ಬ್ಯಾಂಕ್ನ ಬಳಿ ಇರುವಂತಹ ಬ್ಯಾಂಕ್ನ ಠೇವಣಿಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಅಂದರೆ ವಾಣಿಜ್ಯ ಬ್ಯಾಂಕು, ಕೇಂದ್ರ ಬ್ಯಾಂಕು ಬಳಿರುವಂತಹ ಠೇವಣಿ ಹಣಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಹಾಗೆ ಇದನ್ನು ನಾವೇಂತ ಕರಿತೀವಿ, ಮನಿ ಅಂದರೆ ಸರ್ಕ್ಯುಲೇಷನ್ ಆಫ್ ಮನಿ ಅಂತ ಕರಿತೀವಿ. ಅಂದರೆ ಇದರ ದ್ರವತ್ವ ಅನ್ನುವಂಥದ್ದು ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇದಿಷ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ ಬಿ ಐ ಅಪ್ರೋಚಸ್ ಟು ಎಕಾನಮಿ ಅಂದರೆ ಮನಿ ಅಂತ. ಆರ್ ಬಿ ಐ ಅಪ್ರೋಚಸ್ ಟು ಎಕನಾಮಿಕ್ ಮನಿ ಅಥವಾ ಮನಿ ಸಪ್ಲೈ ಇನ್ ಇಂಡಿಯಾ. ಆರ್ ಬಿ ಐ ಅಪ್ರೋಚಸ್ ಟು ಮನಿ ಸಪ್ಲೈ ಇನ್ ಇಂಡಿಯಾ ಅನ್ನುವಂಥದ್ದು.